ಭಾಳ ನಾ ಕತ್ತರಿಸ್ಬೇಕಾರೆ ಏನು ಗೊತ್ತಾಗಲ್ಲ. ಕೋಳಿಗಳು ತಿನ್ನಲಿ ಅಂದ್ಬಿಟ್ಟು ಇನ್ನೊಂದಷ್ಟು ಮೇಲಿ ಅಂದರೂ ಕತ್ತರಿಸ್ತೀವಿ ಜಾಸ್ತಿ. ಒತ್ತು ಗಾಡಿ ಗಂಟ ಥರ ಅದು ಇದೆಯಲ್ಲ, ನೋಡಿದ್ರೆ ಕೋಳಿಗಳನ್ನೇ ಮಾರಾಕ್ ಬಿಡೋ ಅಂದ್ಬಿಡುತ್ತೆ. ಗೈಸ್ ನೋಡ್ತಾ ಇರುವಂಥದ್ದು ಈಗ 6 ಗಂಟೆ ಆಗಿದೆ. ಕೋಳಿಗಳನ್ನ ಓಪನ್ ಮಾಡಬೇಕು, ಈಗ ಹೊರಗಡೆ ಬಿಡಬೇಕು. ನೋಡಿ ಯಾವ ರೀತಿ ಬರುತ್ತೆ ಅಂತ. ಸೊ 700 ಮರಿಗಳದಾವ, ಇನ್ನೂ ಸ್ವಲ್ಪ ಇರ್ತವೆ, ಸ್ವಲ್ಪ ನಾನೇ ಇಟ್ಕೋಬೇಕು. ಸೊ ಈ ಕೋಳಿಗಳನ್ನ ಒಳಗೆ ಸೇರ್ಸೋಕೆ ಅಥವಾ ಹೊರಗೆ ಸೇರ್ಸೋಕೆ ಎರಡೂ ಕೂಡ ಯಾವ್ಯಾವ ಕಾರಣಕ್ಕೂ ಕಡ್ಡಿ ತಗೊಂಡು ಹೊಡಿಯೋಕೆ ಆ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು. ಲೈಟಲ್ಲೇ ಆಟ ಆಡ್ಬೇಕು. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಇಂಥ ಒಂದು ಮಾರ್ನಿಂಗ್ ನೋಡಬೇಕು ಅಂತ ಹೇಳಿದ್ರೆ ತುಂಬಾ ಅದೃಷ್ಟ ಮಾಡಿರಬೇಕು. ನೋಡ್ತಾರಂಥದ್ದು ಮೇವು, ಇದೇ ಮೇವು ಒಂದು ಸ್ವಲ್ಪ ಮಿಕ್ಸ್ ಆಗಿದೆ ಓಡಾಡಿ. ಅದನ್ನೂ ಬಿಡಲ್ಲ, ನೀಟಾಗಿ ಖಾಲಿ ಮಾಡ್ತವೆ. ನೋಡಿ ಯಾವ ಥರ ಕುಕ್ಕಿತ್ತು ಅಂತ ನೋಡಿ, ಸ್ವಲ್ಪ ಬ್ಲಡ್ ಬಂದಿತ್ತು ಬೆಳಿಗ್ಗೆನೆ. ಅಂದರೆ ಸ್ವಲ್ಪ ಕಡ್ಡಿ ತರಿಸ್ಬಿಡುತ್ತೆ, ಒಂಚೂರು ಬಿಡೋಲ್ಲ, ಅದನ್ನು ಕುಕ್ಕುತ್ತೆ. ಅದಕ್ಕೆ ನೀವು ಇಂಜುರಿ ಆದಂಥ ಬ್ಲಡ್ ಕಾಣ್ತಿರುವಂಥ ಟೈಮಲ್ಲಿ ಈ ಕೋಳಿಗಳ ಮಧ್ಯೆ ಹೋಗಬಾರ್ದು. ಏನಪ್ಪ ಕಂದ, ಏನಿತ್ತು ಮಾಡ್ತಿದ್ಯಾ? ಸೊ ಇವಾಗ ನೋಡ್ತಾ ಇರುವಂಥದ್ದು ಬೆಳಿಗ್ಗೆ 6 ಗಂಟೆಗೆ ಹೊರಗಡೆ ಬಿಟ್ಟಿದ್ದೀನಿ. ತುಂಬ ಆ್ಯಕ್ಟಿವ್ ಆಗಿ ಇರುವಂಥ ಒಂದು ಕೋಳಿಗಳಾಗಿವೆ ಇವು. ಒಂದು ಚೂರು ಬಿಡಲ್ಲ ಗುರು. ಕೆಳಗಡೆ ಟಾರ್ಪಲ್ ಹಾಕ್ಬಿಟ್ಟು ಮೇವನ್ನು ಹಾಕಿದ್ದೀನಿ. ಸೊ ತಿಂತದೆ, ಏನಂದ್ರೆ ಏನೂ ಸಾಕಾಗಲ್ಲ ಇದು. ಈಗ ಒಂದು 10 kg ಮೇವು ಹಾಕಿದ್ದೀನಿ ಅಷ್ಟೇ. ಹಿಂಗೆ ನೋಡೋ ಅಷ್ಟರಲ್ಲಿ ಕಲೆ ಬಿಟ್ಟಿರ್ತದೆ. ನೋಡಿ ಖಾಲಿ ಆಯ್ತು, ಈಗ ಬನ್ನಿ ನಿಂತ್ಕೊಳ್ತೀವಿ. ನೋಡಿ ನೋಡ್ತಾ ಬಂತು ಅಲ್ಲಿ ಕೋಳಿ ನಮ್ಮ ಮನೆ ನಟಿ ತಿನ್ನೋದನ್ನು ಬಿಟ್ಬಿಟ್ಟು ವಾಶ್ ಮಾಡ್ತಂದರೆ ಹೊರಗಡೆ ಒಂದು ಯಾವುದೋ ಒಂದು ಕೊಕಾರಕ್ಕೆ ಹೋಯ್ತು. ಸೊ ಅದಕ್ಕೋಸ್ಕರ ಸುಮ್ಮನೆ ದಿಟ್ಟಿಸಿ ನೋಡ್ತಾಯಿದ್ದೆ ಯಾವ್ದಾದ್ರು ಅಟ್ಯಾಕ್ ಮಾಡುತ್ತಾ ಅಂತ. ಸೊ ಇವಾಗ ಮೇವು ಒಟ್ಟ ತುಂಬಿದ್ದು ಏನು ತುಂಬಿಲ್ಲ ನೋಡೋಣ. ಸೊ ಇದು ಮೇವು ಗುಡುಕಂದರೆ ಸ್ವಲ್ಪ ತುಂಬಿದೆ, ಜಾಸ್ತಿ ತುಂಬ ಏನಾದರೂ ಏನೂ ಸಾಕಲ್ಲ ಇದು ಫುಡ್ಡು. ಸೊ ಇಲ್ಲಿ ಟೊಮೆಟೊ ಒಂದು 2 ಬಕೆಟು ಮತ್ತು MC ಒಂದು 2 ಬಕೆಟು ಈ ಥರ ಹಾಕ್ತಾಯಿರ್ತೀನಿ ನಾನು. ಇವಾಗ ಟೈಮು 6:30 7 ಗಂಟೆ ಆಗ್ತಾ ಬರ್ತಿದೆ ಬೆಳಿಗ್ಗೆ. ಸೊ ನಮ್ಮ ಕಡೆ ಇವೆಲ್ಲ ವೇಸ್ಟು, ಈ ತಾಯಿ ಮೇರೆ ಎಲ್ಲ ವೇಸ್ಟು. ಇದನ್ನು ಇವಾಗ ನಾವು ಕೋಳಿಗಳಿಗೆ 1-2 ಕುಯ್ಕೋಬೇಕು. ಜೊತೆಗೆ ಈ ಬಾಳೆ ಇದೆಯಲ್ಲ, ಇದರಲ್ಲಿಂದನೇ ತಗೊವಂಥದ್ದು. ಇದೆಲ್ಲ ವೇಸ್ಟ್ ಮೆಟೀರಿಯಲ್ ಆಗಿರೋದ್ರಿಂದ ನಾನು ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ ನನಗೆ. ಕೋಳಿಗಳು ತುಂಬಾ ಇಷ್ಟಪಟ್ಟು ತಿಂತವೆ. ಅದರ ಜೊತೆಗೇ ಸೊ ಈ ಜಮೀನು ಕಡ್ದು ಮುಂದಕ್ಕೆ ಹೋದ್ರೇನಲ್ಲಿ ಕಾಡು ಮುಂದಕ್ಕೆ. ಸೊ ಈ ಕಡೆ ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಚಿರತೆ ಮತ್ತು ಹುಲಿ ಆನೆ ಬಂದು ಹೋಗಿದ್ದಾವೆ ಒಂದು ರೌಂಡು. ಒಂದೇ ಒಂದು ಬಾಳೆದು ತಾಯಿ ಬಿಡವನ್ನು ನೋಡ್ಕೊಂಬಂದಿದ್ದೀನಿ. ಸೊ ಇದೇ ಮ್ಯಾಕ್ಸಿಮಮ್ ಅಂದರೆ 10ರಿಂದ 12 kg ಬರ್ಬೋದು. ಇನ್ನು ಬಾಳೆ ಕಟ್ಬಿಟ್ಟು ಕೋಳಿಗಳಿಗೆ ಹಾಕ್ಬಿಟ್ರೆ ಶಿಸ್ತು, ಚೆನ್ನಾಗಿ ತಿಂತವೆ ಅಂಥೇಳಿ ಹೊರಬೇಕು. ಏನು ಮಾಡೋಕ್ಕಾಗಲ್ಲ. ನೋಡೋಣ, ಇದು 10 ಗಾಡಿಗೆ ಹಾಕ್ತೀನಿ ಇವಾಗ. ಭಾಳ ನಾ ಕತ್ತರಿಸ್ಬೇಕಾರೆ ಏನು ಗೊತ್ತಾಗಲ್ಲ. ಕೋಳಿಗಳು ತಿನ್ನಲಿ ಅಂದ್ಬಿಟ್ಟು ಇನ್ನೊಂದಷ್ಟು ಮೇಲಿ ಅಂದರೂ ಕತ್ತರಿಸ್ತೀವಿ ಜಾಸ್ತಿ. ಒತ್ತು ಗಾಡಿ ಗಂಟ ಥರ ಅದು ಇದೆಯಲ್ಲ, ನೋಡಿದ್ರೆ ಕೋಳಿಗಳನ್ನೇ ಮಾರಾಕ್ ಬಿಡೋ ಅಂದ್ಬಿಡುತ್ತೆ. ಭಾಳ ಕೊಯ್ಯೋದೇನು ಕೂದ್ಬಿಡ್ಬೋದು ಕೋಳಿ ಚೆನ್ನಾಗಿ ತಿನ್ನಲಿ ಅಂತ. ಎತ್ತಿ ಮಡ್ಕ ಗಂಟ ಇರೋದು ಆ ಅರ್ಧ ಎಕರೆ ದಾಟಿ ತಂದ್ಬಿಡ ಅಷ್ಟರಲ್ಲಿ ಕೋಳಿಗಳನ್ನೇ ಮಾರಾಕ್ ಬಿಡೋ ಅನ್ಸ್ಬಿಡುತ್ತೆ. ಕಟ್ಬೇಕು, ಇವಾಗ ಕಟ್ಬಿಡ್ತೀನಿ. ಸೊ ಬಾಳೆ ಏನೋ ಕಟ್ಬಿಟ್ವಿ. ಇನ್ನು ರೋಡ್ ಗಂಟ ಹೋಗ್ಬೇಕಾದ್ರೆ ನಾನು ಆರಾಮಾಗಿ ಗಾಡೀಲಿ ಕೂತ್ಕೋಬೋದು ಅನ್ಕೋಬೋದು. ಸಿಟಿಗಳಲ್ಲೇ ರೋಡ್ ಸರಿ ಇಲ್ಲ. ಇನ್ನು ಹಳ್ಳಿಗಳಲ್ಲಿ ಕೇಳಬೇಕಾ, ಒಂದು ಕೈಯಲ್ಲಿ ಎಷ್ಟು ಲೀಟ್ರು, ಇನ್ನೊಂದು ಕೈಯಲ್ಲಿ ಬಾಳೆ ಹಿಡ್ಕೊ ಹೋದರೆ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಯಾವುದೋ ಬೇಲಿ ಒಳಗೆ ಬಿದ್ದಿರ್ತೀವಿ. ಬಾಳೆನ ತುಂಬ್ಕೊಂಡೋಗಿ ಹಾಕ್ಬಿಟ್ಟು ಬಂದು ಈಗ MC ತುಂಬ್ತಾ ಇದ್ದೀವಿ. ವೇಸ್ಟೇಜ್ MC ನೋಡ್ತಾ ಇರುವಂಥದ್ದು ಈಗ. ಸೊ ಅಲ್ಲಲ್ಲಿ ಬಿದ್ದಿರ್ತಾವಲ್ಲ, ಈ ಥರದ MC ಗಳನ್ನು ಕೋಳಿಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ತಿಂತವೆ.
ಇವಾಗ ಫಾರ್ಮ್ಗೆ ಭಾಳ ಮತ್ತು ಎಮ್ ಸಿನೆಲ್ಲ ತಂದಾಕಾಯಿತು. ಭಾಳ ಹಾಕಿದ್ದೀನಿ. ಇವಾಗ ಎಮ್ ಸಿ ಮತ್ತು ಟೊಮೊಟೊ ಎರಡನ್ನೂ ಕೂಡ ನೀಟಾಗಿ ಹಚ್ಕೊಂಡು ಕೋಳಿಗಳಿಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರುವಂಥದ್ದು ಬರೀ ಹಾಕಿದ್ದು ಒಂದು 10 ನಿಮಿಷಕ್ಕೆ ಖಾಲಿ ಮಾಡಕ್ಕೆ ಬರ್ತವೆ ಎಲ್ಲನೂ. ಇವು ಬರ್ತದೆ ಬರೋ ಗಂಟೆ ಯಾವ ರೀತಿ ಖಾಲಿ ಮಾಡಿರ್ತದೆ. ಈಗ ಖಾಲಿ ಮಾಡಿರೋ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಇದೆ ಅಂತ. ನೋಡಿ, ಈ ದಿಂಡು ರಾತ್ರಿ ಹಾಕಿದ್ದು. ಸೊ ಎಲ್ಲ ನುಚ್ಚು ಮಾಡಿ ಮಡಗದೆ. ಸೊ ಯಾವ ರೀತಿ ತಿಂತಾಯಿದೆ ಅಲ್ಲಿ ನೋಡ್ಬೋದು ನೀವು. ಸೊ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಈ ಥರ ಕೋಳಿ ಮೇಯಿಸುವಂಥ ಜಾಗದಲ್ಲಿ ಇದ್ಯಾಕಪ್ಪ ಈ ಥರ ಕಳೆ ಬೆಳೆಸ್ಕೊಂಡಿದ್ದೀನಿ, ರೋಗದ ಕಡ್ಡಿ ಮಡಿಕೊಂಡಿದ್ದೀನಿ ಅಂತ ಕೇಳಿದ್ರೆ ತುಂಬಾ ಉತ್ತರಗಳಿದೆ. ಯಾಕಪ್ಪ ಅಂತ ಹೇಳಿದ್ರೆ, ನನ್ನ ಈ ಸಸಿ ಒಳಗಡೆ ಕೋಕೋ ಇದೆ. ಸೊ ಅದಕ್ಕೆ ನೆರಳು ಬೇಕಿತ್ತು. ನಾನು ಭಾಳ ಹಾಕ್ಬೇಕಾಗಿತ್ತು ಈ ನೆರಳಿಗೆ ಅಂತೇಳಿ. ಸೊ ಅದನ್ನ ಹಾಕೋಕ್ಕಾಗಲಿಲ್ಲ ನಾನು. ಸೊ ಇಲ್ಲಿ ಸಸಿ ತೋರಿಸ್ತೀನಿ ನೋಡಿ. ಇದು ಒಣಗೋಗ್ಬಿಟ್ಟಿದೆ. ಇನ್ನೊಂದು ಒಳಗಡೆ ಇದೆ, ತೋರಿಸ್ತೀನಿ. ಇದ್ರ ರೋಗದ ಕಡ್ಡಿ ನೆರಳಿಗೆ ಅದು ಬರಲಿ ಅಂಥೇಳಿ ಒಂದು. ಮತ್ತು ಮೇಲ್ಗಡೆಯಿಂದ ಯಾವ್ದಾರು ಪ್ರಿಡಿಯೇಟರ್ಗಳು ಅಟ್ಯಾಕ್ ಮಾಡಿದ್ರೆ, ಅಂದರೆ ಹದ್ದಾಗಿರ್ಬೋದು, ಬಿಜ್ಜು ಆಗಿರ್ಬೋದು, ಗಿಡಗ ಆಗಿರ್ಬೋದು, ಯಾವ್ದಾರು ಅಟ್ಯಾಕ್ ಮಾಡಿದ್ರೆ ನಮ್ಮ ದೊಡ್ಡ ಕೋಳಿಗಳು ಇದ್ದಾವೆ ಒಂದಷ್ಟು ಹುಂಜುಗಳು ಮತ್ತು ಹ್ಯಾಟ್ಗಳು. ನೋಡಿ ಇಲ್ಲೊಂದಿದೆ, ಮತ್ತು ಇನ್ನೊಂದು 3-4 ಹುಂಜುಗಳದೆ. ಅದು ಸಿಗ್ನಲ್ನ ಕೊಟ್ಟ ತಕ್ಷಣ ಈ ತೆಂಗಿನ ಸಸಿ ಬುಡಕ್ಕೆ ಮತ್ತು ಇದ್ರ ಕೆಳಗಡೆ ಇರುವಂಥ ಜಾಗಗಳಿಗೆ ಹೌದ್ಕೊಬಿಡ್ತವೆ. ಸೊ ಅದು ಬಂದಾಗ ಅದನ್ನ ಹೊಡೆಯೋದಕ್ಕಾಗಲ್ಲ, ರಿಟರ್ನ್ ಹಂಗೆ ಹೋಗ್ಬಿಡ್ತವೆ. ಸೊ ಅದರಿಂದ ಮ್ಯಾಕ್ಸಿಮಮ್ ಒಂದು 40 to 50% ಅಟ್ಯಾಕ್ಗಳು ಹೋಲ್ಡ್ ಆಗಿದೆ. ಇದೇ ಥರ ಮಾಡಬೇಕು ಅಂತಿಲ್ಲ. ಕೆಲವೊಬ್ಬರು ಬರ್ಡ್ ನೆಟ್ನು ಕೂಡ ಹಾಕೋಬೋದು. ಇದು ಲೋ ಕಾಸ್ಟ್ ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಆಮೇಲೆ ಈಗ ಕಳೆ ಒಂಚೂರು ಇಲ್ದಂಗೆ ಖಾಲಿ ಮಾಡಿದ್ದೇವೆ. ಸೊ ಈಗ 1 ಎಕರೆದಲ್ಲಿ ಹಾಕ್ತಾಯಿದ್ದೀನಿ ಮತ್ತೆ ಫೆನ್ಸನ್ನು. ತಕ್ಷಣ ಈಗ ಹೈಡ್ರೋಫೋನಿಕ್ ಮತ್ತು ಅಜೋಲಾ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಅದನ್ನು ನಿಮಗೆ ಕಂಪ್ಲೀಟ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನಮ್ಮ ಕೋಳಿಗಳಿಗೆ ಕೇವಲ ಬಾಳೆ ಎಲೆ, ಬಾಳೆ ದಿಂಡು, ಟೊಮೆಟೊ ಮತ್ತು ಎಮ್ ಸಿ ಅನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ನೈಟ್ ಟೈಮಲ್ಲಿ ಜೋಳ ಮತ್ತು ರಾಗಿಯನ್ನು ಹಾಕೊಳ್ತಾಯಿದ್ದೀನಿ. ವೇಸ್ಟೇಜ್ ರಾಗಿ ಇದೆ ಸ್ವಲ್ಪ, ನಾನು ಪುರಿಗಾಲಿಯಿಂದ ತರಿಸಿರುವಂಥದ್ದು, ಅದನ್ನು ಹಾಕೊಳ್ತಾಯಿದ್ದೀನಿ. ಸೊ ನೋಡ್ತೀವಿ ಯಾವ ರೀತಿ ತಿಂತಾಯಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಕೆಲವೊಂದುಗಳಿಗೆ ಸೋಂಕು ಬಂದ್ಬಿಡ್ತವೆ, ಅಂದರೆ ತೂಗಿಸುವಂಥದ್ದು, ಕಣ್ಣಲ್ಲಿ ಸ್ವಲ್ಪ ಕೀವು ಥರ ತುಂಬಿಕೊಳ್ಳುವಂಥದ್ದು. ಅಂಥ ಕೋಳಿಗಳನ್ನು ಮೊದಲೇ ಸಪ್ರೇಟಾಗಿ ಮಡಿಕೊಬಿಡ್ಬೇಕು. ಸೊ ಒಳಗಡೆ ಒಂದು 3-4 ಇದೆ, ಅದನ್ನು ಕ್ವಾರಂಟೈನ್ ಮಾಡಿದ್ದೀನಿ ಇವಾಗ ನಾನು. ನೋಡಿ ಬಾಳೆನ ಎಷ್ಟು ಚೆನ್ನಾಗಿ ತಿಂತಾಯಿದ್ದಾವೆ ಅಂತ. ಬಾಳೆಗಿಂತ ಹೆಚ್ಚಾಗಿ ಅದ್ರ ದಿಂಡಿದೆಯಲ್ಲ ತುಂಬ ಚೆನ್ನಾಗಿ ತಿಂತವೆ. ಸೊ ಒಂದೇ ಒಂದು ದಿಂಡು ಹಾಕಿದ್ರೆ ಸಾಕು, ಒಂದು 1/2 ಅವರಲ್ಲಿ ಎಲ್ಲ ಖಾಲಿ ಮಾಡಿಬಿಡ್ತವೆ. ಸೊ ಇದನ್ನೇ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಸೈಡ್ ಫುಡ್ ಅಂದಂಗೆ ಮಿಕ್ಸ್ಚರು ಖಾರ ಇದ್ದಂಗೆ ಹಾಕಬೇಕು ಇವನ್ನ. ತುಂಬ ಕಚ್ಚಾಡ್ತವೆ ಗುರು ಇದಂತದೆ. ನೋಡಿ ಟೊಮೆಟೊ ಒಂದು ಎತ್ಕೊ ಹೋಯ್ತಾರೆ, ಎಲ್ಲ ಮುತ್ಕೋತವೆ. ಸೊ ನಾನು ಹಾಕಿರುವಂಥದ್ದು ಲೋ ಕಾಸ್ಟ್ ಬೆಲೆ ಇದು. ಅಂದರೆ ಇದು ಜಾಸ್ತಿ ನಂಬ್ಕೊಳಕ್ಕಲ್ಲ, ಡೈಲಿ ಬಂದು ಒಂದು ಸರಿ ಕೆಳಗಡೆ ನೋಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ನಮ್ಮ ನಾಯಿನೇ ಮರಿ ನಾಯಿಗಳು ಈ ಥರ ಕಚ್ಚಿ ತೂತು ಮಾಡಿಬಿಡ್ತವೆ. ನೋಡಿ ಅಲ್ಲಿ ಹೊಲಿಗೆ ಹಾಕಿರ್ಬೋದು, ನಾನೇ ಕಚ್ಚಿ ತೂತು ಮಾಡಿಬಿಡ್ತವೆ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇಲ್ಲಿ. ನೋಡಿ ಅದೇ ನಮ್ಮ ಮನೆ ಹುಂಜಗಳು ಬಂದ ತಕ್ಷಣ ಸಿಗ್ನಲ್ ಕೊಟ್ಬಿಡ್ತವೆ. ಈಗ ಯಾವ್ದಾದ್ರು ಬಂದಿಲ್ಲ, ಸಿಗ್ನಲ್ ಕೊಟ್ಟರೆ ನಿಮ್ಗೆ ಯಾವ ಥರ ಅಂತ ನಿಮಗೆ ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ ಅದನ್ನು. ತುಂಬ ಆ್ಯಕ್ಟಿವ್ ಆಗಿರ್ತವೆ ಮಾತ್ರ ಅವು. ಚೆನ್ನಾಗಿ ಹೊಂದ್ಕೊಂಡಿದ್ದಾವೆ ನಮ್ಮ ಕೋಳಿ ಜೊತೆ. ಈ ಒಂದೇ ಒಂದು ಕೋಳಿ ಇದೆ, ಅದನ್ನು ಕೂಡ ಹಾಕೊಂಡಿದ್ದೀನಿ. ಯಾಕಪ್ಪ ನೋಡಿ ಅಲ್ಲ ಒಂದು ತಲೆನ ಕುಕ್ಕಿ ಯಾವ ರೀತಿ ಮಾಡ್ಬಿಟ್ಟಿದೆ ನಮ್ಮ ಮನೆ ನಟಿನದು. ತಲೆ ಬೋಳಕ್ಕೆ ಮಾಡ್ಬಿಟ್ಟಿದೆ ಆ ತಾಯಿ ಕೋಳಿ ಒಂದು. ಅದಕ್ಕೋಸ್ಕರ ನಾನು ಕೂಡ ಹಾಕ್ಬಿಟ್ಟು ಒಳಗಡೆಗೆ ಫುಡ್ ಹಾಕ್ಬಿಡ್ತೀನಿ ಅದಕ್ಕೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.